Welcome to the let us see question number 8 of chapter Force and Loss of Motion. A bullet of mass 0.02 kg is fired from a gun weighing 7.5 kg. 7.5 kg gun ಮೇಲೆ 0.02 kg bullet ಇದೆ ಅದನ್ನ ಫೈರ್ ಮಾಡಿದ್ದಾರೆ. If the initial velocity of the bullet is 200 meter per second. Initial velocity ಎಷ್ಟಿದೆ bullet ಹೋಗ್ತಾ ಇರೋದು 200 meter per second ಅಲ್ಲಿ ಹೋಗ್ತಾ ಇದೆ. Calculate the speed with which the gun recoils. ನಿಮಗೆ ಗೊತ್ತು ಬುಲೆಟ್ ಫೈರ್ ಮಾಡಿದೀವಿ ಅಂದ್ರೆ ಬುಲೆಟ್ ಮುಂದೆ ಹೋದ್ರೆ ಗನ್ ಬ್ಯಾಕ್ವರ್ಡ್ ಮೋಷನ್ ಅಲ್ವಾ, ರಿಕಾಯಿಲಿಂಗ್ ಅಂತ ಹೇಳ್ತೀವಿ. ಹಾಗಿದ್ರೆ ಗನ್ ರಿಕಾಯಿಲ್ಸ್ ಯಾವ ಸ್ಪೀಡ್ ಅಲ್ಲಿ ಗನ್ ರಿಕಾಯಿಲ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಈ ತರ ಕ್ವಶನ್ ಕೇಳಿದಾಗ ವಿ ಹ್ಯಾವ್ ಟು ಗೋ ಅಕಾರ್ಡಿಂಗ್ this one, law of conservation of momentum. Law of conservation of momentum ಏನ್ ಹೇಳ್ತಿದೆ? Sum of all individual momenta before event equal to sum of all individual momenta after event. Event ನಡೆಯೋಕ್ಕಿಂತ ಮೊದಲೇ ಮತ್ತೆ ಅದರ ನಂತರ ಏನಿದೆ ಮೊಮೆಂಟಮ್ ಯಾವಾಗಲೂ ಈಕ್ವಲ್ ಇರುತ್ತೆ. ಇಟ್ ಈಸ್ ಕನ್ಸರ್ವ್ಡ್. ನಾವು ಕ್ರಿಯೇಟ್ ಮಾಡ್ಲಿಕ್ಕೂ ಆಗೋದಿಲ್ಲ, ಡೆಸ್ಟ್ರಾಯ್ ಮಾಡ್ಲಿಕ್ಕೂ ಆಗೋದಿಲ್ಲ ಅಂತ ಹೇಳುತ್ತೆ. ಏನೇನು ಕೊಟ್ಟಿದ್ದಾರೆ ಹಾಗಿದ್ರೆ? M1 ಅಂತ ತಗೊಳ್ಳ, ಮಾಸ್ ಆಫ್ ಬುಲೆಟ್ 0.02 kg. M2 is mass of gun 7.5 kg. Initial velocity of bullet U1 200 meters per second. Calculate the speed with which the gun recoils. You have to find out U2 is equal. ಹಾಗಿದ್ರೆ ಈಗ ನಾನೇನ್ ಬರೀತೀನಿ, ಬಿಫೋರ್ ಫೈರಿಂಗ್ ಗನ್ ಮತ್ತೆ ಬುಲೆಟ್ ಎರಡು ಏನಿದೆ ರೆಸ್ಟ್ ಅಲ್ಲಿ ಇದೆ, ವಿಚ್ ಮೀನ್ಸ್ ಮೊಮೆಂಟಮ್ is equal to 0. ಇನಿಷಿಯಲ್ ಬಿಫೋರ್ ಆನ್ ಇವೆಂಟ್ ಮೊಮೆಂಟಮ್ ಏನಿದೆ 0 ಇದೆ. ಹಾಗಾಗಿ M1U1 plus M2U2 is equal to 0. ರೆಸ್ಟ್ ಅಲ್ಲಿ ಇದೆ ಅಲ್ಲ, ರೆಸ್ಟ್ ಅಲ್ಲಿ ಇದೆ ಅಂದ್ರೆ ಮೊಮೆಂಟಮ್ 0, ಮೊಮೆಂಟಮ್ ಅನ್ನು ಇಲ್ಲ. ಈಗ M1U1 ಎಷ್ಟಿದೆ 0.02 into U1 is 200 meters per second plus M2 is 7.5 kg ಇದೆ. U2 as it is, we have to find out U2. ಈಗ 0.02 into 200 is ಎಷ್ಟು ಬರುತ್ತೆ? 0.02 into 200. 4 plus 7.5 into U2 equal to 0. ಹಾಗಿದ್ರೆ 7.5 into U2 is equal to 4 ಅನ್ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ -4. therefore U2 is equal to, ಇಲ್ಲಿ ನ್ಯೂಮರೇಟರ್ ಇದ್ದಿದ್ದು ಇಲ್ಲಿ ಡಿನಾಮಿನೇಟರ್ ಬರುತ್ತೆ. 4 divided by 7.5 minus 0.533 meter per second. ಇಷ್ಟು ಸ್ಪೀಡ್ ಅಲ್ಲಿ ಗನ್ ರಿಕಾಯಿಲ್ ಆಗುತ್ತೆ, ಅಂದ್ರೆ ಬ್ಯಾಕ್ವರ್ಡ್ ಮೂವ್ ಆಗುತ್ತೆ. ಥ್ಯಾಂಕ್ ಯು.